ತಿಂಡಿಗೆ ನಿಂಬೆಹಣ್ಣು ಕುಯ್ಕೊಂಡು ಹೋಗೋಣ ಅಂತ ಬಂದೆ. ಒಂದು ನಿಂಬೆಹಣ್ಣು ಕಾಣಿಸ್ತಿಲ್ಲ, ಇನ್ನೂ ಹಣ್ಣಾಗಿಲ್ಲ. ಎಲ್ಲ ತಳಗಡೆ ಬಿದ್ದುಬಿಟ್ಟಿದ್ದಾವೆ ಹಣ್ಣಾಗಿ. ಬಂದೇ ಇರಲಿಲ್ಲ, ಒಂದು ವಾರ ಆಗಿತ್ತು ಈ ಕಡೆ ಬಂದಿರಲಿಲ್ಲ. ನಾಲ್ಕು ಸಿಕ್ಕಿದ್ದಾವೆ, ಹಾಗೆ ಆ ಕಡೆ ಒಂದಿದೆ. ಫೈನಲಿ ಇಷ್ಟು ನಿಂಬೆಹಣ್ಣು ಸಿಕ್ಕಿದ್ವು. ಇವಾಗ ಇನ್ನೂ ಸಿಗ್ತವೆ, ಕುತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಇವಾಗ ಸಾಕು. ಎರಡು ದಿನ ಆಚೆ ಇಟ್ಟರೆ ಸಾಕು, ಇವೆಲ್ಲ ಹಣ್ಣಾಗಿ ಹೋಗ್ತವೆ. ಇದ್ದಾವೆ, ಇನ್ನೊಂದು 2 ದಿನ ಬಿಟ್ಟರೆ ನೀಟಾಗಿ ಹಣ್ಣಾಗ್ತವೆ. ಎಲ್ಲ ಕುಯ್ಕೊಬೇಕು. ಇವಾಗ ಇಷ್ಟು ಸಿಕ್ಕಿದ್ದಾವೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ, ಅದಕ್ಕೋಸ್ಕರ ಎಲ್ಲ ಕೃಷ್ಣ ಆಗ್ತಿದ್ದಾನೆ. ಪಾಪ ಪಾಪ ಎಷ್ಟು ಸತಿ ನೆನ್ನೆಯಿಂದ ಒಂದು 10 ಸತಿ ಹಾಕಿದ್ದೀನಿ ಡ್ರೆಸ್ನ. ಅಯ್ಯೋ ದೇವರೇ, ಬೇಡ ಈಗ, ಬೇಡ ಪಾಪ, ಬೇಡ ಈಗ, ಆಮೇಲೆ ಆಯಿತಾ? ಹಾಂ, ಆಮೇಲೆ ಅಮ್ಮಮ್ಮ ಬರುತ್ತಲ್ಲ ಆವಾಗ. ಬರಲ್ಲ. ನೋಡಿ 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 ಎಂತೆಂತ ಮಾತಾಡ್ತಾನೆ ಇವಾಗಲೇ. ಏನು ಬಿಚ್ಕೊಡೋಣ ಪಾಪ? ಆಮೇಲೆ ರೆಡಿ ಮಾಡ್ತೀನಿ, ಸುಮ್ಮನಿರು ಪಾಪ. ನಾಳೆಗೆ ಹೆಂಗಿದ್ರು ಹೋಗ್ಬೇಕಲ್ಲ ಸ್ಕೂಲಿಗೆ ಹಾಕ್ಕೊಂಡು. ನೀನು ಗುಡ್ ಬಾಯ್ ಅಲ್ವಾ, ನನ್ನ ಮಾತು ಕೇಳಲ್ವಾ? ಕೇಳ್ತೀಯ ಕೇಳಲ್ವ ಹೇಳು? ಯಾವ್ದ್ರ ಮೇಲೆ? ಅದ್ರ ಮೇಲೆ ಬೇಡ ಪಾಪ, ಕಿತ್ತೋಗುತ್ತೆ ಕಣೋ ಎಲ್ಲವಾ. ಬೇಡ, ನನ್ನ ಹೇಳ್ತಿಲ್ವ, ಸುಮ್ಮನಿಟ್ಟು. ನೀನು ಅಪ್ಪ ಅಂದರೆ ಹೊಡಿಯುತ್ತೆ ಗ್ಯಾರಂಟಿ, ನೋಡಿರೆ ಗೊತ್ತಾ? ನನಗೆ ಗೊತ್ತು, ನಾನು ಹಾಕ್ತೀನಿ, ಸುಮ್ಮನಿರು. ಅರ್ಧೋಗ್ತವೆ ಕಣೋ. ಹಂಗೆ ಹಾಕೋದು. ಹಾಂ, ಕಿತ್ತೋದ್ರೆ ಪಾಪ ನಿಜ ನಾನು ಕೊಡ್ಸಲ್ಲ, ಇನ್ನೊಂದ್ಸಲ ಕೃಷ್ಣನ್ ಮಾಡಲ್ಲ. ತೆಗಿಯಕ್ಕೆ ಬರಲಿಲ್ಲ ಅಂತಂದ್ರೆ ಯಾಕೆ ಹಾಕ್ಕಂತೀಯ ನೀನು? ಕಿತ್ತೋತು. ಅದಕ್ಕೆ ಹೇಳಿದ್ದು ನಿಂಗೆ, ಸುಮ್ಮನಿರು. ನಾನು ನಿನಗೆ ತೋರಿಸಿದ್ದೆ ತಪ್ಪಾಯಿತು. ಇಡು ನೀಟಾಗಿ ಎಲ್ಲ ಬರ್ಕ. ಇವಾಗ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಸಂಜೆ ಆಗ್ತಿದ್ದಂಗೆ ಏನಾದ್ರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ನಮ್ಮ ಕಡೆ ಹೆಂಗಿಲ್ಲ ಅಂತಂದರೆ, ಕಾಫಿ ಇಡ್ತಿದ್ದಂಗೆ ಅದ್ರ ಜೊತೆಗೆ ಬಿಸ್ಕೆಟು ಅಥವಾ ಪೂರಿ ಖಾರ ಹಿಂಗೇನಾದರೂ ಬೇಕು. ಹಾಗಾಗಿ ಡೈಲಿ ಅದನ್ನೇ ತಿನ್ನೋಕೆ ಬೇಜಾರಾಗಿ ಇವತ್ತು ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಕಡಲೆಕಾಳು ಬರುತ್ತಲ್ಲ, ಅದನ್ನು ಹುರಿತಾ ಇದ್ದೆ. ಇದನ್ನು ಹುರಿದ್ಬಿಟ್ಟು ಒಂದು ರೆಸಿಪಿ ಮಾಡೋಣ, ಚೆನ್ನಾಗಿರುತ್ತೆ. ನೆನಾಕು ಕೂಡ ನಾವು ಕಡಲೆಕಾಳು ಉಸ್ಲಿ ಥರ ಮಾಡ್ಕೊಂಡು ತಿನ್ಬೋದು. ಇಲ್ಲ ಅಂತಂದರೆ ಈ ಥರ ಹುರ್ಕೊಂಡು ಒಂಥರ ಚೆನ್ನಾಗಿರುತ್ತೆ. ಅದು ರೆಸಿಪಿ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಕಡಲೆಕಾಳನ್ನ ಚೆನ್ನಾಗಿ ತೊಳೆದು ಫುಲ್ಲು ಚೆನ್ನಾಗಿ ಹುರಿಬೇಕು. ಎಷ್ಟು ಹುರಿಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಮಗೆ ತಿಂದ ತಕ್ಷಣ ಕರುಮ್ ಅನ್ನಬೇಕು, ಆ ಥರ ಹುರಿಬೇಕು. ಅದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನಾನಿಲ್ಲಿ 1 ಅಥವಾ 1.5 ಚಮಚಷ್ಟು ನೀರನ್ನ ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಆಮೇಲೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕನ್ನು ಹಾಕ್ಕೊಳ್ಳಿ. ಇವಾಗಲೇ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂತಂದರೆ ನೀರೊಳಗಡೆ ಚೆನ್ನಾಗಿ ಉಪ್ಪೆಲ್ಲ ಕಾಳಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಹಾಗಾಗಿ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗೆ ಬೇಕು ಅಂದರೆ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಕೂಡ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಇವಾಗಲೇ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇದೆಲ್ಲ ಕಾಳು ತುಂಬ ಟೈಮ್ ಹಿಡಿಯುತ್ತೆ, ಮಾತ್ರ ಚೆನ್ನಾಗಿ ಬೇಯ್ಕೊಳ್ಳಿ. ನೀವು ಇಲ್ಲ ಅಂತಂದರೆ ಕುಕ್ಕರಲ್ಲೂ ಕೂಡ ಹಾಕ್ಕೊಂಡು ಹುರಿದ್ಬಿಟ್ಟು ಕಾಳನ್ನ ಕುಕ್ಕರಲ್ಲಿ ಹಾಕ್ಕೊಂಡು ವಿಷಲ್ನ ಕೂಗಿಸ್ಕೋಬೋದು. ನಾನು ಹಂಗೇ ಡೈರೆಕ್ಟಾಗಿ ಹಿಂಗೇ ಬೇಯಿಸ್ಕೊತಾ ಇದ್ದೀನಿ.
ನಾನಿಲ್ಲಿ 1.5 ಚಮಚಷ್ಟು ನೀರನ್ನ ಒಯ್ದಿದ್ದೆ. ಚೆನ್ನಾಗಿ ಬೆಂದ್ಕೊಂಡು ಎಷ್ಟು ಚೆನ್ನಾಗಿ ನೀರೆಲ್ಲ ಸೀದೋಗಿದೆ ನೋಡಿ. ಈ ಥರ ಬೇಯಿಸ್ಕೋಬೇಕು. ಇನ್ನೂ ಅದೇನು ನೀರಿದೆ ಕಂಪ್ಲೀಟಾಗೆಲ್ಲ ನೀರು ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕು. ಇದೆಲ್ಲ ಬೆಂದಾದಮೇಲೆ ನಾನಿಲ್ಲಿ 1-1.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಾಂಬಾರು ಪೌಡರ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ನನಗೆ ಸ್ವಲ್ಪ ಮಸಾಲೆ ಟೈಪ್ ಇರಲಿ ಅನ್ನೋದಕ್ಕೋಸ್ಕರ ಈ ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಮಸಾಲೆ ಥರ ಇರಲಿ, ಈ ಚಳಿಗೆ ಚೆನ್ನಾಗಿ ಆಗಬೇಕು ಬಾಯಿಗೆ. ಹಾಗಾಗಿ ಸ್ವಲ್ಪ ಇವತ್ತು ಎಕ್ಸ್ಟ್ರಾ ಮಸಾಲೆನೆಲ್ಲ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ಕಾಳನ್ನ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ. ಅದಾದಮೇಲೆ ಸೌತೆಕಾಯಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಮೇಲೆ ಕಡಲೆ ಬೀಜನ ಹುರಿದು ಕೂಡ ಇದಕ್ಕೆ ಹಾಕ್ಕೋಬೋದು, ಒಳ್ಳೆ ಚೆನ್ನಾಗಿರುತ್ತೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಬೇಕು ಅಂತಂದರೆ ನೀವು ಮೆಣಸಿನಕಾಳು ಪುಡಿ ಇರುತ್ತಲ್ಲ, ಚಾಟ್ ಮಸಾಲ ಪೆಪ್ಪರ್ ಪೌಡರ್ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಫಸ್ಟೇ ಹಾಕಿರೋದ್ರಿಂದ ಗರಂ ಮಸಾಲ ಎಲ್ಲ ಹಾಕಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಖಾರ ಬೇಡ ಹೆವಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ಹಾಕ್ಕೊತಾ ಇಲ್ಲ. ಇದೆಲ್ಲ ಒಳ್ಳೆ ಕಾಂಬಿನೇಷನಲ್ಲಿ ಆಗಬೇಕು ಅಂದರೆ ಲೆಮನ್ ಬೀಳಲೇಬೇಕು. ಲೆಮನ್ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ. ಇದು ಒಂದು ಸಲ ಮಾಡ್ಕೊಂಡು ತಿನ್ನಿ. ನಾನಂತೂ ಇವಾಗ ಹೆಸ್ರು ಕಾಳು ಬೇಯಿಸಿದ್ರೆ ಅಥವಾ ಏನಾದರೂ ಕಾಳುಗಳು ಈ ಥರ ಬೇಯಿಸಿದ್ರೆ ಹಿಂಗೆ ಮಾಡಿಕೊಂಡೆ ತಿಂತೀನಿ, ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಟೇಸ್ಟ್ ನೋಡೋದೆ, ಟೇಸ್ಟ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಸೂಪರಾಗಿತ್ತು. ಚೆನ್ನಾಗೂ ಕೂಡ ಬಂದಿತ್ತು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಎಲ್ಲರೂ ಕೂಡ ನಮ್ಮ ಮನೇಲಿ ಇದನ್ನು ಇಷ್ಟಪಟ್ಟು ತಿಂತಾರೆ. ಸೊ ಇದು ನನಗೂ ಕೂಡ ಇಷ್ಟ ಆಗುತ್ತೆ. ಈ ರೆಸಿಪಿನ ಒಂದ್ಸಲ ಮಾಡಿ ನೋಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.